ಪ್ರಜಾಪವ ಟಿವಿ ಲೈವ್ ಎಳಂದೂರು ಕೊಳ್ಳೇಗಾಲ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಹಾಗೂ ಸ್ವಯಂ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಅವರು 2028ಕ್ಕೆ ರಣಕಹಳೆ ಒಗ್ಗಟ್ಟೆ ಗೆಲುವಿನ ಮಂತ್ರ. ಎಳಂದೂರು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಿ ಪುಟ್ಟಸ್ವಾಮಿ ಅವರ 49ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಬೃಹತ್ ರಾಜಕೀಯ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವೇಳೆ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ನಂತರ ಕೊಳ್ಳೇಗಾಲ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಹಾಗೂ ಸ್ವಯಂ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಪುಟ್ಟಸ್ವಾಮಿ ಮಾತನಾಡಿ, ಎಳಂದೂರು, ಕೊಳ್ಳೇಗಾಲ, ಸಂತೆಮರಳ್ಳಿ ಸೇರಿದಂತೆ ಎಲ್ಲಾ ಕಡೆ ಹೋಬಳಿ ಮಟ್ಟದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ಆಟೋ ಸಂಘದ ನೇತೃತ್ವದಲ್ಲಿ ನನ್ನ ಹುಟ್ಟುಹಬ್ಬ ಸಂಭ್ರಮದಿಂದ ಆಚರಿಸಿರುವುದು ನನಗೆ ಬಲ ತಂದಿದೆ. ನಿಮ್ಮಗಳ ಆಶೀರ್ವಾದ ಸಹಕಾರವನ್ನ ಮರೆಯುವುದಿಲ್ಲ. ಇನ್ನು ಮುಂದೆ ನಿಮ್ಮ ಜೊತೆಯಲ್ಲಿ ಎಲ್ಲಾ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತೇನೆ. ಹೋದ ಬಾರಿ ಹಿನ್ನಡೆ ಆಯಿತು. ಈ ಬಾರಿ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ 2028ರ ಚುನಾವಣೆಗೆ ಈಗಿನಿಂದಲೇ ಸಜ್ಜಾಗುತ್ತಿದ್ದೇನೆ ಎಂದು ಘೋಷಿಸಿದರು. ಶಾಸಕರು, ಮಂತ್ರಿಗಳು ದ್ರೋಹ ಮಾಡಿದರು. ನಾನು ಆ ಕೆಲಸ ಮಾಡಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆ ಬಿಟ್ಟು ಬಂದವನು. ಬಸವಣ್ಣನ ಕಾಯಕವೇ ಕೈಲಾಸ ತತ್ವದಲ್ಲಿ ಜನಸೇವೆ ಮಾಡುತ್ತೇನೆ ಎಂದು ಅಧ್ಯಕ್ಷರು ಹಾಗೂ ದಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಪುಟ್ಟಸ್ವಾಮಿ ಖಡಕ್ ಆಗಿ ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಏಳಂದೂರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಸಂತೆಮರಹಳ್ಳಿ ಆಸ್ಪತ್ರೆಯಲ್ಲಿ 250 ಜನರಿಗೆ ಊಟ ವಿತರಿಸಿದ ಏಳಂದೂರು ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳಿಗೆ ಹಾಗೂ ಮಾಧಸ್ವಾಮಿ ಕೃಷ್ಣ ತಂಡಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊಳ್ಳೇಗಾಲದ 31 ವಾರ್ಡ್ 47 ಬೂತ್ಗಳಲ್ಲಿ ಸಂಘಟನೆ ಚುರುಕುಗೊಳಿಸಿದ ಸುರೇಶ್ ಲಿಂಗರಾಜು ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಇದೇ ವೇಳೆ ಎಳಂದೂರು ಜೆಡಿಎಸ್ ಕಚೇರಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಪುಟ್ಟಸ್ವಾಮಿ ಅವರ 49ನೇ ಹುಟ್ಟುಹಬ್ಬ ಆಚರಿಸಿ ಚುನಾವಣಾ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಂಕರಪ್ಪ, ಮಂಗಳಮ್ಮ, ಅಂಬಳೆ, ರಾಜಣ್ಣ, ಶಿವಮೂರ್ತಿ, ನಾಟರಾಜ್, ಆಲ್ಕೆರೆ, ಅಗ್ರಹಾರ, ಸಿದ್ದರಾಜು, ಗುಂಬಳ್ಳಿ, ನಾಗರಾಜ್, ಜಿಕೆ ನಾಗರಾಜ್, ಒಳಗೇರ್ ಸುಂದರ್, ಎರಿಯೂರು ಜಯಣ್ಣ, ಗುರುಲಿಂಗಯ್ಯ, ತೇಜಸ್ವಿನಿ, ಮಹೇಶ್, ರಾಜೇಶ್ವರಿ, ದಿವ್ಯಾ, ಸೋಫಾನಿ ಸೇರಿದಂತೆ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವ ಟಿವಿ, ಎಳಂದೂರು. ಪ್ರತಿಯೊಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರೋರು ಮತ್ತು ಹಿರಿಯ ಮುಖಂಡರುಗಳೇ ಬಂದಿದ್ದಾರೆ. ಬಹಳ ಸಂತೋಷ. ಇವತ್ತು ನಾವೇನು ಜೆಡಿಎಸ್ ಇಲ್ಲ ಕ್ಷೇತ್ರದಲ್ಲಿ ಹಿಂದೆ ಹೊರಟೋಯ್ತು ಅನ್ನೋರಿಗೆ ಇವತ್ತು ಒಂದು ಉತ್ತರವನ್ನ ನೀವು ಈ ಸಭೆಯ ಮೂಲಕ ಅವ್ರಿಗೆ ತೋರಿಸ್ಕೊಟ್ಟಿದ್ದೀರಿ. ಇವತ್ತು ನನ್ನ ಏನು ಹುಟ್ಟುಹಬ್ಬವನ್ನ 48 ವರ್ಷ ಮುಗಿದು 49 ವರ್ಷ ಕಾಲಿಟ್ಟಂತ ಒಂದು ಹುಟ್ಟುಹಬ್ಬವನ್ನು ನೀವೆಲ್ಲ ಆಶೀರ್ವಾದ ಮಾಡಿ ಬಯಸಿದಿರಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ನೀವೆಲ್ಲರೂ ಹೆಂಗೆ ಅಂದ್ರೆ ನೀವೆಲ್ಲರೂ ಪ್ರಬಲವಾಗಿ ಮತ್ತು ಎಷ್ಟೇ ಕಷ್ಟಗಳು ಬಂದು, ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ಎಂತೆಂಥ ಆರೋಪಗಳು ಮಾಡಿದ್ರು, ನಮ್ಮ ಮೇಲೆ ಸುಳ್ಳು ಆರೋಪಗಳು ಮಾಡಿದ್ರು, ನಮ್ಮ ಟೀಮ್ನ ಹೊಡೆದಾಕ್ಬೇಕಾದ್ರೆ ಏನೇನೆಲ್ಲ ಪ್ರಯತ್ನ ಮಾಡಿದ್ರು, ಇದನ್ನೆಲ್ಲ ಮಾಡಿದ್ರು. ಸೊ ಯಾಕೆಂದ್ರೆ ಕಾರಣ ಇಷ್ಟೇ, ನಾನು ಇಲಾಖೆ ಬಿಟ್ಟು ಬರೀ 2 ತಿಂಗಳಲ್ಲಿ 1.5 ತಿಂಗಳಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಯ್ತು. 2 ತಿಂಗಳಲ್ಲಿ ನಾನು ಏನ್ ಮಾಡ್ಬೇಕು, ಯಾವ್ದನ್ನ ಸರಿದೂಗಿಸ್ಕೋಬೇಕು ಅನ್ನೋ ಒಂದು ಕಲ್ಪನೆ ನನಗೆ ಬರಕ್ಕೂ ಮೊದಲೇನೆ ನಮ್ಮ ಟೀಮ್ನ ಹೊಡೆದು ಚಿತ್ರ ಮಾಡಾಕ್ತು. ಸೊ ಈ ಬಾರಿ ನಮ್ಮ JDS ಘಟಾನುಘಟಿಗಳಿಗೆ ಎಲ್ಲ ಚರಿತ್ರೆಗಳು, ಏನೇನು ಕುತಂತ್ರಗಳು ಮಾಡಿದ್ರು ಎಲ್ಲರೂ ಕೂಡ ನೀವು ತಿಳ್ಕೊಂಡಿದ್ರಿ. ಸೊ ದಯಮಾಡಿ ಇವತ್ತೇನು ನನಗೆ ಹುಟ್ಟುಹಬ್ಬ ಅಂತ ಹೇಳಿ ನಿಮ್ಮ ಆಶೀರ್ವಾದ ಮಾಡಿದ್ರಿ, ಅದಕ್ಕೆ ನಾನು ಋಣಿ. ಇವತ್ತು ಕೊಳ್ಳೇಗಾಲ ಟೌನ್ ಇರ್ಬೋದು, ನಮ್ಮ ಸುರೇಶ್ ಅವರಲ್ಲಿ, ನಮ್ಮ ಶಂಕರಪ್ಪ ಅವರು ನೇತೃತ್ವ, ಮಂಗಳಪ್ಪ ಅವ್ರ ನೇತೃತ್ವ, ಇಲ್ಲಿ ನಮ್ಮ ಆನಂದ್, ರವೀಶ್, ಸೋಮಣ್ಣ ಹಾಗೂ ಇನ್ನಿತರ ಎಲ್ಲ ಮುಖಂಡರು, ನಮ್ಮ ಕೃಷ್ಣ, ಮಾಧಸ್ವಾಮಿ, ಉಮ್ಮ ಹಾಗೂ ಎಲ್ಲ ಹಿರಿಯ ಲೀಡರ್ಗಳು, ನಮ್ಮ ಅಂಬಳೆ ಗ್ರಾಮ ಮತ್ತು ನಮ್ಮ ಕಮಾರ್ಪುರದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಇಲ್ಲಿ ಕುಮಾರು, ಮಾದೇಶು, ನಮ್ಮ ಎಲ್ಲ ಶ್ರೀನಿವಾಸ್ ಎಲ್ಲರೂ ಇದ್ದೀರಿ. ನಮ್ಮ ಇಲ್ಲಿ ಟೌನಲ್ಲಿ ಗುರುಲಿಂಗಣ್ಣ, ಚಂದ್ರು ಇವರ ನೇತೃತ್ವದಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಇದು ಒಂಥರ ಸಭೆ ಜೊತೆಗೆ ನನ್ನ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಖುಷಿಯಾಗಿ ಈ ಸಂಘಟನೆಯನ್ನು ಹೇಗೆ ಉತ್ತೇಜಿಸಬೇಕು. ಮುಂದಿನ ದಿನಗಳಲ್ಲಿ ಏನು ನಮ್ಗೆ ಈಗಾಗಲೇ ಕೆಲವರಿಗೆ ಶುರು ಮಾಡಿದಾರೆ, JDSಗೆ ಹಾಕೋತಿಯಪ್ಪ ನಿಮ್ಗೆ ಗೊತ್ತಿಲ್ಲ ಕಂಡೆ ಅಂತ. ಸೊ ಇದನ್ನ ಖಾಲಿ ಅಂತ ಕೆಲಸಗಳನ್ನ ತಾವು ಮಾಡ್ತಾರೆ. ಇದ್ರ ಬಗ್ಗೆ ತಾವೆಲ್ಲ ಎಚ್ಚರಿಕೆಯಿಂದ ಇದ್ದು ಸರಿಯಾದ ಟೈಮಲ್ಲಿ ಸರಿಯಾಗಿ ಉತ್ತರ ಕೊಡೋದನ್ನ ತಾವೆಲ್ಲ ಕಲ್ತ್ಕೊಂಡ್ರೆ ಸಾಕು. ಅದು ಒಂದು ದೊಡ್ಡ ಹಿನ್ನಡೆ ಆಯ್ತು. ಈ ಬಾರಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಈ 2028ರ ಚುನಾವಣೆಯನ್ನ ಎದುರಿಸಲಿಕ್ಕೆ ಈಗಿಂದನೇ ಸಜ್ಜಾಗ್ತಾ ಇದ್ದೀನಿ.
ನಿಮ್ಮ ಮಾರ್ಗದರ್ಶನ ಮತ್ತು ನೀವು ನನ್ನನ್ನು ಕೈ ಹಿಡಿದು ನಡೆಸೋ ರೀತಿ ಇದೇ ರೀತಿ ಮುಂದೆ ಪ್ರಬಲವಾಗಿ ಗಟ್ಟಿಯಾಗಿ ನೀವು ನಿಂತರೆ ಮಾತ್ರ ನಾನು ಬರ್ಲಿಕ್ಕೆ ಸಾಧ್ಯ ಅನ್ನೋ ಮಾತ್ರ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ನಿಮ್ಮೊಟ್ಟಿಗೆ ಬೇರೆ ಯಾವ ಏನು ಈಗಿನ ಶಾಸಕರಿರ್ಬೋದು, ಹಿಂದಿನ ಶಾಸಕರಿರ್ಬೋದು, ಹಿಂದಿನ ಮಂತ್ರಿಗಳಿರ್ಬೋದು, ಮಾತು ಕೊಟ್ಟಂಗೆ ಇಡೀ ಕ್ಷೇತ್ರಕ್ಕೆ ಏನು ದ್ರೋಹ ಮಾಡಿದ್ರು ಆ ದ್ರೋಹದ ಕೆಲಸಗಳನ್ನ ನಾನು ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ತಯಾರಿಲ್ಲ. ಈ ಜನರ ಸೇವೆ ಮಾಡೋದೇ ನನ್ನ ಧ್ಯೇಯ, ಉದ್ದೇಶ. ಮತ್ತು ಯಾಕೆಂದ್ರೆ ನಾನು SP ಆಗುವಂತ ಹುದ್ದೆನ ಬಿಟ್ಟು ಬಂದಿರೋನು. ಈ ಒಂದು ಕಾಯಕನೇ ನನಗೆ ಬಸವಣ್ಣನವರ ತತ್ವವನ್ನು ಅಳವಡಿಸ್ಕೊಂಡು ಇಲ್ಲಿ ಕೆಲಸ ಮಾಡೋದಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಹಾಗಾಗಿ ಪ್ರತಿಯೊಂದು ಮನೆಗಳಿಗೂ ನೀವೇನು ಇವತ್ತು ಮುಖಂಡರು ಬಂದಿದ್ರಿ, ನೀವೆಲ್ಲ ಸಾಮಾನ್ಯರ ಮುಖಂಡರಲ್ಲ, ಒಬ್ಬೊಬ್ರು ಏನು ಜನ ಕಟ್ಟ ಅಂತ ಮುಖಂಡರುಗಳಿದ್ರಿ. ನೀವೆಲ್ಲ ಸಂಘಟಿತರನ್ನಾಗಿ ಮಾಡಿ ಇವತ್ತು ನೆಕ್ಸ್ಟ್ 2028ರಲ್ಲಿ ನಾವು ಚುನಾವಣೆಯಲ್ಲಿ ಜಯಶೀಲರಾಗಿ ನಮ್ಮೆಲ್ಲಾ ಕಾರ್ಯಕರ್ತರುಗಳು ಮತ್ತು ಈ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ಒಂದು ಶುಭ ದಿನದಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿದ್ರಿ, ಧೈರ್ಯ ತುಂಬಿದ್ರಿ ಮತ್ತು ಪ್ರೋತ್ಸಾಹ ಕೊಟ್ಟಿದ್ರಿ. ಹೇಗೆ ಇನ್ನೂ ಮುನ್ನಡಿಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಆರೈಕೆ ಇದೇ ತರ ಇರಲಿ ಅಂತೇಳಿ, ಹಾಗೂ ಇಷ್ಟೊಂದು ಅಚ್ಚುಕಟ್ಟಾಗಿ ನಮ್ಮ ಸಂತೆಮರಳ್ಳಿ ಕ್ಷೇತ್ರದ ಹೋಬಳಿಯ ಅಧ್ಯಕ್ಷರಾದಂತ ಶಂಕರಣ್ಣನವರ ನೇತೃತ್ವ ಮತ್ತು ನಮ್ಮ ಆಟೋ ಸಂಘದವರು ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಸಂತೆಮರಳ್ಳಿನಲ್ಲಿ ಆಸ್ಪತ್ರೆಗೆ ನಮ್ಮ ಮಾದೇಶ್ವರ ನಮ್ಮ ಕೃಷ್ಣ ಅವರ ನೇತೃತ್ವದಲ್ಲಿ ಆಸ್ಪತ್ರೆ ಸುಮಾರು 250 ಜನಕ್ಕೆ ಊಟ ಕೊಡೋದ್ರ ಜೊತೆಗೆ ಅವ್ರಿಗೆ ಹಣ್ಣು ಹಂಪಲಗಳು ಮತ್ತು ಏನ್ ಬೇಕು ಬ್ರೆಡ್ ಎಲ್ಲಾ ಸವಲತ್ತುಗಳನ್ನ ಇವತ್ತು ಆಸ್ಪತ್ರೆಗೆ ಒದಗಿಸಿದ್ರಿ. ಅವ್ರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ನಮ್ಮ ಕೊಳ್ಳೇಗಾಲ ತಾಲೂಕಿನಲ್ಲಿ ನಮ್ಮ ಆನಂದ್ರವರ ನೇತೃತ್ವದಲ್ಲಿ ರವೀಶ್ ಕಾರ್ಯದರ್ಶಿ ಆಗಿದ್ದರಲ್ಲಿ ಅವರು ಮತ್ತು ನಮ್ಮ ಸೋಮಣ್ಣ ಹಾಗೂ ಇನ್ನಿತರ ಎಲ್ಲ ನಮ್ಮ ಕೊಳ್ಳೇಗಾಲ ತಾಲೂಕಿನ ಸುಬ್ಲಿಂಗನವರು ಬರೀ ಶಿವಣ್ಣ ದಯಮಾಡಿ ಬನ್ನಿ, ಇವರೆಲ್ಲರ ನೇತೃತ್ವದಲ್ಲಿ ಸೋಮಣ್ಣ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಬಹಳ ಡಿಸಿಪ್ಲಿನ್ ಇದೆ. ನಮ್ಮ ಯಳಂದೂರು ಏನು ತಾಲೂಕು ಘಟಕ ಅಚ್ಚುಕಟ್ಟಾಗಿ ತಗೋಗುವಂತ ಒಂದು ಶಿಸ್ತು ನಾನು ಯಳಂದೂರಿನಲ್ಲಿ ನೋಡಿದೆ. ಯಾಕೆಂದ್ರೆ ಅವರು ನನ್ನನ್ನು ಕಟ್ಕೊಂತಾನೆ ಇಲ್ಲ. ಎಲ್ಲಾ ಸಂಘಟನೆಗಳಿಗೆ ಅವರೇ ಮುಂಚೂಣಿನಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಬಿಟ್ಟು ನನಗೆ ನೀವು ಇಂಥ ಜಾಗಕ್ಕೆ ಸಭೆ ಇಟ್ಟಿದ್ದೀವಿ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಅಧ್ಯಕ್ಷರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಿ ನಾನು ಹಾಗೂ ಇವತ್ತು ಈಗ ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ಮ ಕೊಳ್ಳೇಗಾಲ ಟೌನ್ ನಲ್ಲಿ ನಾವೇನು ತುಂಬಾ ಹಿಂದಿದ್ವಿ ಸಂಘಟಿತರನ್ನಾಗಿ ಮಾಡೋದ್ರಲ್ಲಿ, ಇವತ್ತು ನಮ್ಮ ಸುರೇಶ್ ರವರ ನೇತೃತ್ವದಲ್ಲಿ ನಮ್ಮ ಹಿರಿಯರಾದಂತ ಲಿಂಗರಾಜಣ್ಣ ಹಾಗೂ ನಮ್ಮ ಹಿರಿಯರು ಮತ್ತೆ ನಮ್ಮ ಪ್ರಾಂಶುಪಾಲರಾದಂತ ರಾಜಣ್ಣವರು ಬರ್ಲಿಲ್ವಾ? ಸೊ ಅವ್ರ ರಿಟೈರ್ಡ್ ಪ್ರಾಂಶುಪಾಲರು ಇವರು 3 ಜನ ಗಟ್ಟಿಯಾಗಿ ನಿಂತು ಇವತ್ತು ನಮ್ದೇನು ವಾರ್ಡ್ಗಳಿದೆ 47 ಬೂತು 31 ವಾರ್ಡ್ ಇದೆ ಕೊಳ್ಳೇಗಾಲ ಟೌನ್ಲಿ, ಅದನ್ನ ಬಹಳ ಅಚ್ಚುಕಟ್ಟಾಗಿ BLOಗಳು ಮಾಡೋದ್ರ ಜೊತೆಗೆ ಇವತ್ತು ಸಂಘಟನೆಯನ್ನ ಬಹಳ ಚುರುಕಾಗಿ ಮುನ್ನಡೆಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಭೆಯ ಮೂಲಕ ಅಭಿನಂದನೆ ಸಲ್ಲಿಸಿ ಇವತ್ತು ಇಡೀ ಕ್ಷೇತ್ರಾದ್ಯಂತ ನನಗೆ ಆಶೀರ್ವಾದ ಮಾಡಿದ ನನ್ನೆಲ್ಲ ಹಿರಿಯರು, ಮುಖಂಡರು, ಕಾರ್ಯಕರ್ತ ಬಂಧುಗಳಿಗೆ ಅನಂತ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.